क्या है ಲಕ್ಷ್ಮೀ ದೇವಸ್ಥಾನದ್ದು ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೆ ಪ್ರಿವೆಂಟಿವ್ ಸ್ಟೆಪ್ ನಾವು ಇದು ಸ್ವಂತ ಕೊಡ್ತಾ ಇದ್ದೀವಿ. ಏನು ರೂಟ್ ಇರುತ್ತೆ ಪ್ರೊಸೆಷನ್ ರೂಟ್ದು ಎಲ್ಲ ರೂಟ್ ಮಾರ್ಚ್ ಮಾಡಿ ಎಲ್ಲ ಸಿಬ್ಬಂದಿ ಮತ್ತು ಆಫೀಸರ್ ಕೂಡ ಅವರಿಗೆ ಕೂಡ ಕ್ಲಿಯರ್ ಆಗುತ್ತೆ. ಅಲ್ಲಿ ಇಲ್ಲಿ ನಮ್ಮ ಸಿಬ್ಬಂದಿ ಹಾಕಬೇಕು ಅದಕ್ಕೆ ಆಗುತ್ತೆ. ಮತ್ತು ಪಬ್ಲಿಕ್ಗೆ ಒಂದು ಮೆಸೇಜ್ ಹೋಗಬೇಕು, ನಾವೆಲ್ಲ ಅವರಿಗೆ ರಕ್ಷಿಸಬೇಕಾದ ಇದ್ದೀವಿ. ಮತ್ತು ರೌಡಿಗಳು ಮತ್ತು ಅಲ್ಲಿ ಕಲ್ಲರು ಅವರಿಗೆ ಕೂಡ ನಮ್ಮ ಡಿಸ್ಟ್ರಿಕ್ಟ್ ವಾರ್ನಿಂಗ್ ನಾವೆಲ್ಲ ಅವರನ್ನು ನಿಗಾಟಿ ಕೊಡ್ತಾ ಇದ್ದೀವಿ. ಈ ಥರ ಯಾವುದೇ ಕಳ್ತನಗಳು ಮತ್ತು ರೌಡಿ ಆ್ಯಕ್ಟಿವಿಟಿ ಡಬ್ಲಿಕೇಟ್ ಮಾಡಬಾರ್ದು, ಅವರಿಗೆ ಎಚ್ಚರಿಕೆ ಇದೆ. ಮತ್ತು ಪ್ರಿವೆಂಟಿವ್ ಮಾಡ್ತೀವಿ. ನಾಳೆಗೆ ಬಂದೋಬಸ್ತು ನಾವು ಸುಮಾರು ನಮ್ಮ ಊರುಗಳನ್ನು ಕೂಡ ಸಿಬ್ಬಂದಿ ಮತ್ತು KSRP ಅಂತ ಕೂಡ ತರ್ತೀವಿ. ಸ್ಪೆಷಲಿ ಇನ್ನು ರಾತ್ರಿಯಲ್ಲಿ ಇರುತ್ತೆ, ರಾತ್ರಿ ಲೇಟ್ ನೈಟ್ ಸ್ಟಾರ್ಟ್ ಆಗಿ ಮಾರ್ನಿಂಗ್ ಭಾಳ ಸಂಖ್ಯೆಯಲ್ಲಿ ಪಬ್ಲಿಕ್ ಬರ್ತಾರೆ, ಬೇರೆ ರಾಜ್ಯಗಳು ಕೂಡ ಬರ್ತಾರೆ, ಹೆಣ್ಮಕ್ಳು ಕೂಡ ಇರ್ತಾರೆ. ಅದಕ್ಕೆ ಭಾಳ ಸೂಕ್ಷ್ಮವಾಗಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಸಿಬ್ಬಂದಿಗೆ ನೈಟ್ ರೌಂಡಲ್ಲಿ ಈ ಏರಿಯಾ ಬಿಟ್ಟು ಸುತ್ತಮುತ್ತ ಸರೌಂಡಿಂಗ್ ಏರಿಯಲ್ಲಿ ಕೂಡ ನೈಟ್ ರೌಂಡ್ಗೆ ಹಾಕ್ತಾ ಇದ್ದೀವಿ. ಈಗ ನೈಟ್ ರೌಂಡ್ ನಾವು ಯಾವುದೂ ಕಡಿಮೆ ಮಾಡಿಲ್ಲ. ನಮ್ಮ ಪೊಲೀಸ್ ಸ್ಟೇಷನಲ್ಲಿ ನೈಟ್ ರೌಂಡಿಗೆ ಕಟ್ತಾ ಇರ್ತಾರೆ. ಬೇರೆ ಕಡೆಯಿಂದ ಇಲ್ಲಿ ಬಂದ ಅಲ್ಲಿ ಕೂಡ ಪಕ್ಕನ ಕೆಲಸ ಆಗ್ತದೆ. ಇಲ್ಲಿ ನಾವು ಜಾಸ್ತಿ ಎಲೆಕ್ಷನ್ ಸಿಬ್ಬಂದಿ ಪೊಲೀಸ್ ಆ್ಯಕ್ಷನ್ ಎಲ್ಲ ಮಾಡಲಿಕ್ಕೆ ಕಂಟ್ರೋಲ್ ಮಾಡ್ತಾರೆ. ಈಗ ವಿಜಿಲೆನ್ಸ್ ಆಫೀಸರ್ ಮತ್ತು ಸಿಬ್ಬಂದಿ ನಾವು ಕೇಳಿದ್ದೀವಿ, ಅಲಾಟ್ ಮಾಡಿದ್ದಾರೆ. ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗೆ ಕೂಡ ನಾವು ಈಗಾಗಲೇ ಮೀಟಿಂಗ್ ಕೂಡ ಮಾಡಿದ್ವಿ ಮತ್ತು ಲೆಟರ್ ಕೂಡ ಬರೆದಿದ್ದೀವಿ. ನಾಳೆಯಿಂದ 9 ತಾರೀಕು ತನಕ ಎಕ್ಸೈಸ್ ಶಾಪ್ಸ್ ಕೂಡ ಎಲ್ಲ ಕ್ಲೋಸ್ ಇರುತ್ತೆ. ಮತ್ತು ಪಬ್ಲಿಕ್ಗೆ ಕೂಡ ನಾವು ಮನವಿ ಮಾಡ್ತೀವಿ, ಯಾರು ಬರ್ತಾರೆ ದಯವಿಟ್ಟು ಡ್ರಿಂಕ್ ಮಾಡಿ ಬರಬಾರ್ದು. ನಮಗೆ ಯಾರು ಈ ಥರ ಕಂಡು ಬಂದರೆ ಅವ್ರಿಗೆ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಯಾವುದೇ ಡ್ರಿಂಕ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಏನಾದರೂ ಕಿರಿಕಿರಿ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರ್ ಮಾಡಿ ನಾವು ಕ್ರಮ ತಗೋತೀವಿ. ಆರ್ಪೇಟೆ ತಾರೀಕು ತನಕ ಕ್ಲೋಸ್ ಇರುತ್ತೆ. ಬಟ್ ಈಗಾಗಲೇ ನಮ್ಮ ಆಫೀಸರ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಈಗ ಕ್ಲೋಸ್ ವಾಚ್ ಮಾಡಬೇಕು. ಯಾರು ಇಲ್ಲಿಗಲ್ ಸೇಲ್ ಮಾಡ್ತಾರೆ ಅಥವಾ ಯಾರ ಮನೆಯಲ್ಲಿ ಬೇರೆ ಅಂಗಡಿ